ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಮಾಡಿಕೊಂಡ್ರು ಅಂತಾರಲ್ಲ, ಹಾಗಾಗಿದೆ ಪುತ್ತೂರು ಶಾಸಕರ ಕತೆ. ಬುಲ್ಡೋಸರ್ ಬಾಬಾ ಆಗಬೇಕು, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಬೇಕು ಅಂತ ಹೋಗಿ ಈಗ ಹೊಸ ಸಂಕಷ್ಟವನ್ನು ತಮ್ಮ ಮೈ ಮೇಲೆ ತಾವೇ ಎಳೆದುಕೊಂಡಿದ್ದಾರೆ. ಅಷ್ಟಕ್ಕೂ ಯಾರ ಶಾಸಕರು ಅವರು ಮಾಡಿಕೊಂಡಂತಹ ಎಡವಟ್ಟಾದರೂ ಏನು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಸ್ವಂತ ಕಟ್ಟಡ ತೆರವಿಗೆ ಕೈ ಹಾಕಿದ ಶಾಸಕ ಅಶೋಕ್. ಕೋರ್ಟ್ ಆದೇಶದ ಹೆಸರಲ್ಲಿ ಪುತ್ತೂರು ಶಾಸಕರ ಎಡವಟ್ಟು. ಕಾನೂನು ಸಂಘರ್ಷ ಎದುರಿಸೋ ಭೀತಿಯಲ್ಲಿ ಶಾಸಕ. ಉತ್ತರ ಭಾರತದ ರಾಜ್ಯಗಳಲ್ಲಿ ಘರ್ಜಿಸುತ್ತಿದ್ದ ಬುಲ್ಡೋಸರ್ ಇದೀಗ ಪುತ್ತೂರಿನಲ್ಲಿಯೂ ಸದ್ದು ಮಾಡುತ್ತಿದೆ. ಆದರೆ ಅಸಲಿಗೆ ಇಲ್ಲಿ ಬುಲ್ಡೋಸರ್ ಬಾಬಾ ಆಗಿದ್ದು ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಾಂಗ್ರೆಸ್ ಶಾಸಕ ಅಶೋಕ್ ರೈ. ಹೌದು, ತಾನೇ ಬುಲ್ಡೋಸರ್ ಚಲಾಯಿಸಿ ಖಾಸಗಿ ಕಟ್ಟಡಗಳನ್ನ ಕೆಡವಿ ಹಾಕಿದ್ದಾರೆ. ಆದರೆ ಕಾನೂನು ಮೀರಿ ನಡೆದುಕೊಂಡ ಪುತ್ತೂರು ಶಾಸಕರು ಈಗ ಕಾನೂನು ಸಂಘರ್ಷ ಎದುರಿಸುವ ಭೀತಿಯಲ್ಲಿದ್ದಾರೆ. ತಾನೋರ್ವ ಧರ್ಮ ಸಂಪ್ರದಾಯಗಳ ರಕ್ಷಕ ಅನ್ನೋದಾಗಿ ತೋರಿಸಲು ಹೋಗಿ ಇಂತಹ ಎಡವಟ್ಟು ಮಾಡಿಕೊಂಡಿದ್ದಾರೆ. ಅಸಲಿಗೆ ಕೋರ್ಟ್ ಆದೇಶವಿಲ್ಲದಿದ್ರೂ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿ ಇರುವ ಖಾಸಗಿ ಕಟ್ಟಡಗಳನ್ನು ಕೆಡವಲು ಕೋರ್ಟ್ ಆದೇಶವೆತ್ತಿದೆ ಎಂದು ಹೇಳುತ್ತಾ ನೆಲಸಮಗೊಳಿಸಿದ್ದಾರೆ. ಈ ಭಾಗದ ಎದುರುಗಡೆಯಲ್ಲಿರುವಂತಹ 2-3 ಕಟ್ಟಡಗಳಿತ್ತು. ಈ ಕಟ್ಟಡಗಳನ್ನು ನೆಲಸಮಗೊಳಿಸಲು ಬಂಟ್ವಾಳ ಕೋರ್ಟಿನಲ್ಲಿ ಈವಾಗಲೇ ಆದೇಶಗಳು ಆಗಿದೆ. ಗುರುವಾರ ಉಳ್ಳಾಲ್ತಿ ಬರುವಾಗ ಜನಸಾಮಾನ್ಯರಿಗೆ ಮತ್ತು ಉಳ್ಳಾಲ್ತಿಗೆ ಹೋಗುವಂಥ ದಾರಿಯನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಲಿಕ್ಕೆ ಮತ್ತು ಪುತ್ತೂರಿನ ಅಭಿವೃದ್ಧಿಗೆ, ಇದು ಭಾರಿ ಹಳೆಯ ಕಟ್ಟಡ ಹೃದಯ ಭಾಗದಲ್ಲಿ ಇತ್ತು. ಇದು ಹೋದರೆ ಸ್ವಲ್ಪ ನಗರಕ್ಕೆ ಕೂಡ ಅಲಂಕಾರಕ್ಕೆ ಒಳ್ಳೆಯದಾಗ್ತದೆ. ಉಳ್ಳಾಲ್ತಿ ದೇವರ ಈ ಸಂಚಾರಕ್ಕೆ ಸುಮಾರು 50 ವರ್ಷದಿಂದ ಅಡ್ಡ ಇದ್ದಂಥ ಈ ಬಿಲ್ಡಿಂಗನ್ನು ತೆರವುಗೊಳಿಸಿ ದೇವರ ಜಾತ್ರೆ ಸುಗಮ ಆಗಲಿಕ್ಕೆ ಎಲ್ಲ ಅನುವನ್ನು ಮಾಡಿಕೊಡುವಂಥ ಯೋಚನೆಯಲ್ಲಿದ್ದೇವೆ. ಇವತ್ತು ನಾಳೆ ಇದನ್ನು ಮುಗಿಸಿ ದೇವರಿಗೆ ಮುಂದಿನ ದಿವಸಕ್ಕೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಿ. ಬೆಂಗಳೂರಿನಲ್ಲಿ ಕಂಬಳ ನಡೆಸುವ ಮೂಲಕ ರಾಜ್ಯದ ಗಮನ ಸೆಳೆದಿದ್ದ ಪುತ್ತೂರು ಶಾಸಕ ಅಶೋಕ್ ರೈ ಇತ್ತೀಚೆಗೆ ಕಾನೂನು ಮೀರಿ ಕೋಳಿ ಅಂಕ ನಡೆಸಿ ವಿವಾದಕ್ಕೀಡಾಗಿದ್ರು. ಇದೀಗ ಕೋರ್ಟ್ ಆದೇಶವಿಲ್ಲದೆ ಹೋದ್ರು. ದೇವಸ್ಥಾನಕ್ಕೆ ಜಾಗ ಬೇಕಿದೆ ಅಂತ ಸ್ಥಳೀಯ ಖಾಸಗಿ ಕಟ್ಟಡಗಳನ್ನು ಕೆಡವಿ ಹಾಕಿದ್ದಾರೆ. ಈ ಕುರಿತಂತೆ ಪುತ್ತೂರು ಠಾಣೆಯಲ್ಲಿ ಕೋರ್ಟ್ ರಿಸೀವರ್ ದೂರು ದಾಖಲಿಸಿದ್ದಾರೆ. ಅದರಂತೆ ದೇಗುಲದ ಆಡಳಿತ ಮಂಡಳಿ ಮೊಕ್ತೇಸರ ಈಶ್ವರ್ ಭಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಖುದ್ದು ಶಾಸಕರೇ ಮುಂದೆ ನಿಂತು ಈ ಕಾರ್ಯಾಚರಣೆಯನ್ನು ನಡೆಸಿದ್ರಿಂದ ಅವರ ವಿರುದ್ಧವೂ ಎಫ್ಐಆರ್ ದಾಖಲಿಸಲು ಅನುಮತಿ ನೀಡುವಂತೆ ಪೊಲೀಸರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ದಾರೆ. ಈ ಜಾಗಕ್ಕೆ ಸಂಬಂಧಿಸಿ ಮಾಲೀಕರ ನಡುವೆ ವಿವಾದವಿದ್ದು ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿದೆ. ಈ ಕಾರಣದಿಂದ ನ್ಯಾಯಾಲಯವು ಡಾಕ್ಟರ್ ಕೇದಿಗೆ ಅರವಿಂದ ರಾವ್ ಎಂಬುವರನ್ನ ಕೋರ್ಟ್ ರಿಸೀವರ್ ಆಗಿ ನೇಮಿಸಿ ಜಾಗವನ್ನ ಅವರ ಸುಪರ್ದಿಗೆ ನೀಡಿತು. ಆದರೆ ಕೋರ್ಟ್ ಸುಪರ್ದಿಯಲ್ಲಿರುವ ಜಾಗಕ್ಕೆ ಕಾನೂನು ಬಾಹಿರವಾಗಿ ಪ್ರವೇಶಿಸಿದ್ದು ಆಗಿದೆ. ನ್ಯಾಯಾಲಯದ ಅನುಮತಿ ಇದೆಯಂತ ಹೇಳಿಕೊಂಡು ಶಾಸಕರು ನಡೆಸಿದ ಕಾರ್ಯಾಚರಣೆ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಆದರೆ ಕಟ್ಟಡ ನೆಲಸಮ ಮಾಡಲು ಕೋರ್ಟ್ನಿಂದ ಯಾವುದೇ ಆದೇಶ ಮಾಡಿರಲಿಲ್ಲ. ಹೀಗಾಗಿ ಇದು ಸದ್ಯ ವಿವಾದಕ್ಕೆ ಕಾರಣವಾಗಿದೆ ಎನ್ನಲಾಗುತ್ತಿದೆ. ಮಹಾಲಿಂಗೇಶ್ವರ ದೇವರ ಕೋಟಿಗಟ್ಟಲೆ ಭಕ್ತರಿಗೆ ನಮ್ಮ ಶಾಸಕರು ಒಂದು ಸಿಹಿ ಸುದ್ದಿಯನ್ನು ಇವತ್ತು ತಂದಿದ್ದಾರೆ. ಅಂದರೆ ನಮ್ಮ ಎಷ್ಟೋ ವರ್ಷದ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಭಕ್ತಾದಿಗಳ ಕನಸು ಇದು. ಇಲ್ಲಿ ನಾಳೆ 30,000 ಜನ ಇಲ್ಲಿ ಸೇರುವ ನಿರೀಕ್ಷೆ ಇದೆ. ಸುಮಾರು 300-400 ಮಂದಿ ಸೂಟೆ ಹಿಡ್ಕೊಂಡು ಬರ್ತಾರೆ. ಉಳ್ಳಾಲ್ತಿ ಅಮ್ಮನವರ ನಡೆ ಇದು. ಉಳ್ಳಾಲ್ತಿ ಅಮ್ಮನವರು ಬರುವ ಹೊತ್ತಲ್ಲಿ ಇಲ್ಲಿ ಬಹಳ ಇಕ್ಕಟ್ಟು ಅಂದರೆ ಅದು ಎಲ್ರಿಗೂ ಗೊತ್ತುಂಟು. ಅದನ್ನು ಅನುಭವಿಸಿ ನಮ್ಮ ಶಾಸಕ ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನವು ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿನ ಜಾತ್ರಾ ಮಹೋತ್ಸವದ ಸಂದರ್ಭ ನಡೆಯುವ ದೈವ ದೇವರ ಸಮಾಗಮವನ್ನ ಕಣ್ತುಂಬಿಕೊಳ್ಳಲು ಸುಮಾರು 30,000ಕ್ಕೂ ಹೆಚ್ಚು ಭಕ್ತರು ಸೇರುತ್ತಾರೆ. ಈ ಕಾರ್ಯಾಚರಣೆಗೆ ಜಾಗದ ಅಭಾವವಿದೆ ಎಂಬ ಕಾರಣ ನೀಡಿ ಶಾಸಕ ಅಶೋಕ್ ರೈ ಅವರು ಜೆಸಿಬಿ ಮೂಲಕ ಅಲ್ಲಿನ ಖಾಸಗಿ ಕಟ್ಟಡಗಳನ್ನು ನೆಲಸಮಗೊಳಿಸಿದ್ದು ವಿವಾದಕ್ಕೆ ಎಡೆ ಮಾಡಿವೆ. ಸದಾ ಒಂದಿಲ್ಲೊಂದು ಸ್ಟಂಟ್ ಮಾಡುತ್ತಾ ಜಿಲ್ಲೆಯಲ್ಲಿ ಸುದ್ದಿಯಲ್ಲಿರುವ ಅಶೋಕ್ ರೈಗೆ ಬುಲ್ಡೋಸರ್ ವಿಚಾರ ಮಾತ್ರ ಈಗ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸುವ ಆತಂಕ ತಂದಿರಿಸಿದೆ. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.